ಒಂದು ಕಾಲದಲ್ಲಿ ರಾಜನೊಬ್ಬ ತನ್ನ ರಾಜ್ಯದಲ್ಲಿರುವ ಎಲ್ಲರಿಗೂ ರಜೆ ಕೊಟ್ಟನು. ಎಲ್ಲರೂ ಆನಂದದಿಂದ ರಜೆಯನ್ನು ಕಳೆಯಲು ಹೋದರು. ಆದರೆ ಅರಮನೆಯ ತೋಟಗಾರ ರಜೆಗೆ ಹೋಗಲಿಲ್ಲ. ನಾನು ಹೋದರೆ ಈ ಮರ ಗಿಡ ಬಳ್ಳಿಗಳೆಲ್ಲ ಒಣಗುವವು, ಏನು ಮಾಡಲಿ ಎಂದು ಯೋಚಿಸಿದನು. ನಂತರ ಒಂದು ತೀರ್ಮಾನ ಮಾಡಿ ಕೋತಿಗಳ ಬಳಿಗೆ ಬಂದನು. ತೋಟಗಾರನು ನಾಯಕ ಕೋತಿಯ ಹತ್ತಿರ ಹೋಗಿ, ತೋಟಗಾರನು, ನೀವೆಲ್ಲರೂ ಸೇರಿ ಇಲ್ಲಿರುವ ಮರ ಗಿಡ ಬಳ್ಳಿಗಳಿಗೆ ನೀರು ಹಾಕಬೇಕು. ಸಂಜೆ ಬಿಸಿಲು ಕಡಿಮೆಯಾದ ಮೇಲೆ ನೀರು ಹಾಕಿರಿ. ಆದರೆ ಅನಗತ್ಯ ಹಾಕಬೇಡಿ ಎಂದು ಎಚ್ಚರಿಸಿದನು. ನಂತರ ನೆಮ್ಮದಿಯಿಂದ ಆತ ಊರಿಗೆ ಹೋದನು. ಸಂಜೆ ಆಯಿತು. ಕೋತಿಗಳು ಲಗುಬಗೆಯಿಂದ ನೀರಿನ ಬಿಂದಿಗೆಗಳನ್ನು ಎತ್ತಿಕೊಂಡವು. ಕೆಲಸ ಮಾಡಲು ಆರಂಭಿಸಿದವು. ನಾಯಕ ಕೋತಿ ಪ್ರತಿ ಗಿಡಕ್ಕೂ ಅದಕ್ಕೆ ಬೇಕಾದಷ್ಟು ನೀರನ್ನು ನೋಡಿ ಹಾಕಿ ಎಂದು ಹೇಳಿತು. ಪ್ರತಿ ಗಿಡಕ್ಕೂ ಬೇಕಾದಷ್ಟು ನೀರು ಹಾಕಿದ್ದೇವೆ ಎಂದು ಹೇಗೆ ತಿಳಿದುಕೊಳ್ಳುವುದು ಎಂದು ಉಳಿದ ಕೋತಿಗಳು ಕೇಳಿದವು. ನಾಯಕ ಕೋತಿ ಸ್ವಲ್ಪ ಹೊತ್ತು ಯೋಚಿಸಿತು. ನಂತರ ಪ್ರತಿ ಗಿಡವನ್ನು ಕಿತ್ತು ದೊಡ್ಡ ಬೇರು ಇರುವ ಗಿಡಗಳಿಗೆ ಜಾಸ್ತಿ ನೀರನ್ನು, ಚಿಕ್ಕ ಬೇರು ಇರುವ ಗಿಡಗಳಿಗೆ ಕಡಿಮೆ ನೀರನ್ನು ಹಾಕಿರಿಯೇ ಎಂದಿತು. ಕೋತಿಗಳು ಒಂದೊಂದಾಗಿ ಗಿಡಗಳನ್ನು ಕಿತ್ತು ಬೇರುಗಳನ್ನು ನೋಡಿದವು. ಬೇಕಾದಷ್ಟು ನೀರು ಹಾಕಿದವು. ಮಾರನೆಯ ದಿನ ತೋಟಗಾರ ರಜೆ ಮುಗಿಸಿ ಕೆಲಸಕ್ಕೆ ಬಂದನು. ಅಯ್ಯೋ ಪಾಪ! ಎಲ್ಲ ಗಿಡಗಳು ಬಾಡಿ ಬಳಲಿ ನೆಲದ ಮೇಲೆ ಒರಗಿದ್ದವು.